ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಕರ್ನಾಟಕ 2024 ಕುರಿತಾಗಿ ಒಂದು ಭರ್ಜರಿ ಅಪ್ಡೇಟ್ ನೀಡ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ಅಂದ್ರೆ ಸದ್ಯಕ್ಕೆ 7ನೇ ರಾಜ್ಯ ವೇತನ ಆಯೋಗ ಸಲ್ಲಿಸಿರುವಂತ ವರದಿ ಪ್ರಕಾರ ನಮ್ಮ ನೌಕರರಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಈಗ 7ನೇ ವೇತನ ಆಯೋಗ ನಿರ್ಧರಿಸಿರುವಂತಹ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ 27.50 ಪ್ರಕಾರ ನಮ್ಮ ನೌಕರರಿಗೆ ಸಿಗುವಂತ ನಿಖರವಾದ ವೇತನ ಮತ್ತು ಭತ್ಯೆಗಳು ಇನ್ನೂ ಹಲವಾರು ಅಂಶಗಳು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ನೀಡ್ತಾ ಇದ್ದೇನೆ. ಬಹಳಷ್ಟು ಸ್ಪಷ್ಟ ಮತ್ತು ನಿಖರ ಪ್ರಕಾರದಿಂದ ಕೂಡಿರುವಂತಹ ಮಾಹಿತಿ ಆಗಿರುತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ನೌಕರರು, ರಾಜ್ಯದ ಸಮಸ್ತ ನೌಕರರ ಬಳಗ ಅಷ್ಟೇ ಅಲ್ಲ ವೀಕ್ಷಕರೇ, ನಿವೃತ್ತರು, ಪಿಂಚಣಿದಾರರು ಕೂಡ ಗಮನಿಸಬೇಕಾದ ಅಂಶಗಳುಳ್ಳ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಬಹಳಷ್ಟು ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಟಕ್ ಅಂತ ಮಾಡ್ಕೊಳ್ಳಿ. ಸೈಡ್ಗೆ ಬರುವಂತ ಬೆಲ್ ಬಟನ್ ಅನ್ನು ಕೂಡ ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಇನ್ಫಾರ್ಮೇಶನ್ ಪಡ್ಕೋಬಹುದು. ಅದಾದ ನಂತರ ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆದ್ರೆ ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ, ನಿಮ್ಮ ಸಮಯ ವ್ಯರ್ಥ ಮಾಡದೆ ಈ ಅದ್ಭುತ ಪರಿಷ್ಕೃತ ವೇತನದ ಮಾಹಿತಿಯ ಎಲ್ಲ ವಿವರಣೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ನಿಮಗೆ ಅಪೂರ್ಣ ಆಗುವುದು ಖಚಿತ. ಆದ್ದರಿಂದ ಸಂಪೂರ್ಣ ವಿಡಿಯೋ ವೀಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ದಾಗಿರುತ್ತೆ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿರುತ್ತೆ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ನಿಮಗೆ ಸದ್ಯಕ್ಕೆ ಇರುವಂತ ಒಂದು ಮೂಲ ವೇತನ ಓಲ್ಡ್ ಬೇಸಿಕ್ ಅಂದ್ರೆ ಸದ್ಯಕ್ಕೆ ಇರುವಂತಹ ಒಂದು ಮೂಲ ವೇತನಕ್ಕೆ ಮುಂಬರುವ ದಿನದಲ್ಲಿ ಅಂದ್ರೆ ಕೆಲವೇ ಈಗ ನೀತಿ ಸಂಹಿತೆ ಜಾರಿ ಇರೋ ಕಾರಣ 7ನೇ ವೇತನ ಆಯೋಗದ ಒಂದು ಬದಲಾವಣೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ನೀತಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅದು ಪರ್ಮಿಟ್ ಮಾಡಲ್ಲ ವೀಕ್ಷಕರೇ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ನಮ್ಮ ನೌಕರರಿಗೆ ಬದಲಾವಣೆ ಎಕ್ಸ್ಪೆಕ್ಟ್ ಆಗತ್ತೆ. ಈ ಬದಲಾವಣೆಯಲ್ಲಿ ನಮ್ಮ ನೌಕರರಿಗೆ ಸಿಗುವಂತ ಒಂದು ವೇತನದ ಅಂಕಿಅಂಶಗಳನ್ನು ಈ ಸ್ಕ್ರೀನ್ ಮೇಲೆ ನಿಮಗೆ ನಾನು ನೀಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮೂಲ ವೇತನ, ಸದ್ಯದ ಮೂಲ ವೇತನ ಬಂದಲ್ಲಿ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ಅರ್ಥೈಸ್ಕೊಳ್ಬಹುದು. ಈಗ ಪ್ರಾರಂಭಿಕ ಒಂದು ಮೂಲ ವೇತನ 17,000 ರೂಪಾಯಿ ಪಡೆಯುತ್ತಿದ್ದ ನೌಕರರಿಗೆ 27.5% ಫಿಟ್ಮೆಂಟ್ಗೆ 4,675 ರೂಪಾಯಿ ಸಿಗುತ್ತೆ. 1/7/2022 31% ಫಿಟ್ ತುಟ್ಟಿ ಭತ್ಯೆಗೆ 5,770. ನ್ಯೂ ಸ್ಕೇಲ್ ಎಲಿಜಿಬಲ್ ಆಗಿರೋದು 26,945 ಮತ್ತು ಇಲ್ಲಿ ನ್ಯೂ ಬೇಸಿಕ್ 1/7/2022 ಆಯೋಗ ಸಲ್ಲಿಸಿರುವಂತಹ ವರದಿ ಪ್ರಕಾರ 1/7/2022 ಫಿಟ್ಮೆಂಟ್ ಹೊಸ ಫಿಟ್ಮೆಂಟ್ ನೊಂದಿಗೆ 27,000 ರೂಪಾಯಿ ನ್ಯೂ ಬೇಸಿಕ್ ಆಗಿ ಇಲ್ಲಿ ನಿಗದಿಪಡಿಸಲಾಗಿರುತ್ತೆ. ಹಾಗಾದ್ರೆ ಆಫ್ಟರ್ ಇನ್ಕ್ರಿಮೆಂಟ್ ಬೇಸಿಕ್ 1/1/2023 1/7/2023ಕ್ಕೆ 27,650 ರೂಪಾಯಿ ಆಗಿರುತ್ತೆ. ಆಫ್ಟರ್ ಆಸ್ ಆಫ್ ನೌ ಬೇಸಿಕ್ 1/1/2024 ಮತ್ತು 1/7/2024ಕ್ಕೆ 28,300 ರೂಪಾಯಿ ಆಗಿರುತ್ತೆ. ಇಲ್ಲಿ ಇನ್ಕ್ರಿಮೆಂಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಬೇಸಿಕ್ ಆಗೋದು 28,300. ಇಲ್ಲಿ 42.5% 31% ಅನ್ನು ನಾನು ಮೈನಸ್ ಮಾಡಿದಾಗ 11.5% ತುಟ್ಟಿ ಭತ್ಯೆಗೆ 3,255 ರೂಪಾಯಿ ಆಗುತ್ತೆ. ಎಚ್ಆರ್ಎ ನಾವು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದ್ರೆ 7.5%ಗೆ ನಾವು ಲೆಕ್ಕಾಚಾರ ಮಾಡಿದಾಗ 2,123 ರೂಪಾಯಿ ಆಗಿರುತ್ತೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಇವರಿಗೆ ಅಂದ್ರೆ 17,000 ರೂಪಾಯಿ ಸದ್ಯದ ಮೂಲ ವೇತನ ಇದ್ದವರಿಗೆ ಇವರಿಗೆ ಗ್ರಾಸ್ ಸ್ಯಾಲರಿ ಆಗಿ ಸಿಗೋದು 33,677 ರೂಪಾಯಿ ಅಂತ ಒಂದು ಲೆಕ್ಕಾಚಾರ ಇದೆ. ಅದೇ ರೀತಿ 17,400 ರೂಪಾಯಿ ಅವರಿಗೂ ಕೂಡ 27.5%ಗೆ 4,785 ರೂಪಾಯಿ, 31% ತುಟ್ಟಿ ಭತ್ಯೆಗೆ 5,394. ಎಲಿಜಿಬಲ್ ಅಮೌಂಟ್ ಆಗಿರೋದು 27,579. ಇಲ್ಲಿ ನ್ಯೂ ಫಿಟ್ಮೆಂಟ್ ಒಂದಿಗೆ ಬೇಸಿಕ್ ಆಗುವುದು 27,650, 28,300 ರೂಪಾಯಿ ಇವರಿಗೆ ಇನ್ಕ್ರಿಮೆಂಟ್ ಆದ್ಮೇಲೆ. ಆಮೇಲೆ 1/1/2024 1/7/2024ರವರೆಗೆ 28,950 ರೂಪಾಯಿ. ಇಲ್ಲಿ ಸದ್ಯದ ತುಟ್ಟಿ ಭತ್ಯೆ ಮತ್ತು ಹಿಂದಿನ ತುಟ್ಟಿ ಭತ್ಯೆಯನ್ನು ಮೈನಸ್ ಮಾಡಿದಾಗ 11.5%ಗೆ ಇಲ್ಲಿ 3,000
₹329 ಆಗಿರುತ್ತೆ ಮತ್ತು HR 7.5%ಗೆ 2,171, ಇಲ್ಲಿ ₹34,451 ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ಅದೇ ರೀತಿ ಇಲ್ಲಿ ₹17,800 ಕೂಡ ನೀವು ಅನಲೈಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ₹18,200ಗೆ ಸೆವೆಂತ್ ಪೇ ಫಿಟ್ಮೆಂಟ್ 27.5%ಗೆ ₹5,505 ಆಗಿರುತ್ತೆ. ₹5,505 ಆಗಿರುತ್ತೆ. ತುಟ್ಟಿ ಭತ್ಯೆ 31%ಗೆ ₹5,642. ಎಲಿಜಿಬಲ್ ಅಮೌಂಟ್ ಆಗೋದು ₹28,847. ಇದು ರೌಂಡ್ ಅಪ್ ಮಾಡಿ ಒಂದು ನ್ಯೂ ಬೇಸಿಕ್ ಫಿಟ್ಮೆಂಟ್ ನೊಂದಿಗೆ ಲೆಕ್ಕಾಚಾರ ಮಾಡಿದಾಗ ₹28,950 ಮತ್ತು ಇನ್ಕ್ರಿಮೆಂಟ್ ಆದ ಮೇಲೆ ₹29,600 ಆಗಿರುತ್ತೆ. ಮತ್ತು 1/1/2024ರಿಂದ 1/7/2024ಕ್ಕೆ ₹30,325. ಆಮೇಲೆ DA 11.5%ಗೆ ₹3,487. HRA 7.5%ಗೆ ₹2,774. ₹36,087 ಇವರಿಗೆ ಗ್ರಾಸ್ ಸ್ಯಾಲರಿ ಆಗಿ ಸಿಗುತ್ತೆ. ಅದಾದ ನಂತರ ₹18,600 ಕೂಡ ಮಾಹಿತಿ ಇದೆ, ಅದನ್ನು ನೀವು ನೋಡ್ಕೋಬಹುದು. ಆಮೇಲೆ ₹19,050ಗೆ ₹52,238.75 ಇದನ್ನು ರೌಂಡ್ ಅಪ್ ಮಾಡಿ ₹5,363 ಅಂತ ₹5,739 ಅಂತ ಹೇಳ್ಬೋದು. ಆಮೇಲೆ ತುಟ್ಟಿ ಭತ್ಯೆ ₹5,905 ಆಗಿರುತ್ತೆ. ಇದನ್ನು ರೌಂಡ್ ಅಪ್ ಮಾಡಿ ₹5,906. ಆಮೇಲೆ ನ್ಯೂ ಎಲಿಜಿಬಲ್ ಅಮೌಂಟ್ ₹30,194 ಆಗಿರುತ್ತೆ. ಇದನ್ನು ಫಿಟ್ಮೆಂಟ್ ಒಂದಿಗೆ ಲೆಕ್ಕಾಚಾರ ಮಾಡಿದಾಗ ₹30,325. ಆಮೇಲೆ ಇಲ್ಲಿ ಇನ್ಕ್ರಿಮೆಂಟ್ ಆದಮೇಲೆ ₹31,050 ಆಗಿರುತ್ತೆ. ಮತ್ತು ಬೇಸಿಕ್ ಅಮೌಂಟು ₹31,775. 11.50ಗೆ ತುಟ್ಟಿ ಭತ್ಯೆ ₹3,571. ₹2,329 HRA, ₹36,950 ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ಆಮೇಲೆ ₹19,950 ಕೂಡ ಇಲ್ಲಿ ನಿಮಗೆ ಇದೇ ತರಹದ ಮಾಹಿತಿ ಆಗಿರುತ್ತೆ. ನಿಮ್ಮ ಮೂಲ ವೇತನ ಬಂದಲ್ಲಿ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಅಥವಾ ಪಾಸ್ ಮಾಡಿಬಿಟ್ಟು ಕೂಡ ನೀವು ಅರ್ಥೈಸ್ಕೊಳ್ಳೋದು. ಆಮೇಲೆ 20,400ಕ್ಕೆ ₹5,610, 27.5% ಫಿಟ್ಮೆಂಟ್ಗೆ. ಆಮೇಲೆ ತುಟ್ಟಿ ಭತ್ಯೆ 31%ಗೆ 6,324. ನ್ಯೂ ಎಲಿಜಿಬಲ್ ಅಮೌಂಟ್ ಆಗೋದು ₹32,334. ಇಲ್ಲಿ ಇನ್ಕ್ರಿಮೆಂಟ್ ಆದಮೇಲೆ ₹32,500 ಆಗಿರುತ್ತೆ. ನ್ಯೂ ಫಿಟ್ಮೆಂಟ್ ಒಂದಿಗೆ 27.50 ಫಿಟ್ಮೆಂಟ್ಗೆ ₹32,500 ಆಗಿರುತ್ತೆ. ಇನ್ಕ್ರಿಮೆಂಟ್ ಆದಮೇಲೆ ₹33,300 ಆಗಿರುತ್ತೆ. ಮತ್ತು ಆಸ್ ಆಫ್ಟರ್ ನಾವು ಬೇಸಿಕ್ 1/1/2024 ಟು 1/7/2024ಗೆ ಇಲ್ಲಿ ₹34,100 ಆಗಿರುತ್ತೆ. 11.5% ಇನ್ಕ್ರಿಮೆಂಟ್ಗೆ ₹3,922. HRA 7.5%ಗೆ ₹2,558. ಗ್ರಾಸ್ ಸ್ಯಾಲರಿ ₹40,579 ಆಗಿರುತ್ತೆ. ಅದೇ ರೀತಿ 20,900 ಮತ್ತು 20,900 ಇದೆ. ಆಮೇಲೆ 21,400ಗೆ ₹21,900 ಇದೆ. ಆಮೇಲೆ ₹22,400 ಕೂಡ ಇಲ್ಲಿ ಮಾಹಿತಿ ಇದೆ. ಒಂದೊಂದಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಎಲ್ಲ ಅಮೌಂಟನ್ನು ನಾನು ಹೇಳ್ತಾ ಹೋಗಲ್ಲ, ವಿಡಿಯೋ ಲೆಂದಿ ಆಗುತ್ತೆ. ಕಾರಣ ಇಲ್ಲಿ ₹22,400 ಬೇಸಿಕ್ ಪಡೆಯುತ್ತಿದ್ದ ನೌಕರರಿಗೆ ₹6,160, 27.5%ಗೆ ನಿಮಗೆ ಸಿಗ್ತಾ ಇರುವಂಥ ಒಂದು ಫಿಟ್ಮೆಂಟ್ ಒಂದಿಗೆ ಸಿಗ್ತಾ ಇರುವಂಥ ಮೊತ್ತ. ಮತ್ತು ತುಟ್ಟಿ ಭತ್ಯೆ 31%ಗೆ ₹6,944. ಅಂದರೆ 7ನೇ ವೇತನ ಆಯೋಗ ನಮಗೆ ನಿರ್ಧಾರ ಮಾಡಿರುವಂಥ ಒಂದು DA 31%ಗೆ ₹6,944 ಮತ್ತು ಎಲಿಜಿಬಲ್ ಆಗುವಂಥ ಮೊತ್ತ ₹35,504. ಮತ್ತು ಇಲ್ಲಿ ಫಿಟ್ಮೆಂಟ್ನೊಂದಿಗೆ ಇಲ್ಲಿ ನಿಗದಿಪಡಿಸಬಹುದಾದ ಒಂದು ಮೊತ್ತ ₹35,700. ಅಂದರೆ ರೌಂಡ್ ಅಪ್ ಮಾಡಿ ಒಂದು ನಿರ್ಧರಿಸಿರುವಂಥ ಒಂದು ಮೊತ್ತ ₹35,700. ಇನ್ಕ್ರಿಮೆಂಟ್ ಆದ ಮೇಲೆ ₹36,600 ಇಲ್ಲಿ ಆಗುತ್ತೆ. ಅಂದರೆ 1/1/2023ರಿಂದ 1/7/2023ರವರೆಗೆ ಇಲ್ಲಿ ನಮಗೆ ನಿಗದಿಪಡಿಸಿರುವಂಥ ಇನ್ಕ್ರಿಮೆಂಟ್ ಆಗುವಂಥ ಮೊತ್ತ ₹36,600. ₹37,500 ಇಲ್ಲಿ 1/1/2024ರಿಂದ 1/7/2024ರವರೆಗೆ ₹37,500 ಆಗಿರುತ್ತೆ. ಆಮೇಲೆ ಇಲ್ಲಿ 11.5%ಗೆ ₹4,313 ಮತ್ತು HRA 7.5%ಗೆ ₹2,813. ಇಲ್ಲಿ ಸಿ ವಲಯ ಮತ್ತು ಬಿ ವಲಯದಕ್ಕೂ ಕೂಡ ನಿಮಗೆ 15% ಇರುತ್ತೆ. ಎ ವಲಯಕ್ಕೆ ನಿಮಗೆ 20% ಇರುತ್ತೆ. ಅದರ ಪ್ರಕಾರ ನೀವು HR ಅನ್ನು ಪರ್ಸೆಂಟೇಜನ್ನು ಆ್ಯಡ್ ಮಾಡ್ಕೋಬಹುದು ಮತ್ತು ಗ್ರಾಸ್ ಸ್ಯಾಲರಿ ಕೂಡ ನೀವು ಅರ್ಥೈಸ್ಕೊಳ್ಬೋದು. ಇಲ್ಲಿ ಸಿ ವಲಯದ ಮಾತ್ರ ನೀಡಿರ್ತಾರೆ. ಇಲ್ಲಿ 22,400 ಬೇಸಿಕ್ ಸದ್ಯಕ್ಕೆ ಇರುವಂಥ ನೌಕರರಿಗೆ ₹44,625 ಒಂದು ಗ್ರಾಸ್ ಸ್ಯಾಲರಿಯಾಗಿ ಸಿಗುತ್ತೆ. ಅದಾದ ನಂತರ
ಇಲ್ಲಿ 22,950 ರೂಪಾಯಿಗಿದೆ, 23,500 ಇದೆ, 24,050 ರೂಪಾಯಿಗಿದೆ, 24,600 ಇದೆ, 25,200 ರೂಪಾಯಿಗಿದೆ. ಅವರಿಗೂ ಕೂಡ 25,200 ರೂಪಾಯಿಯಿಂದ ಎಲಿಜಿಬಲ್ ಆಗುವಂಥ ಮೊತ್ತ 39,947 ರೂಪಾಯಿ. ಇಲ್ಲಿ ಫಿಟ್ಮೆಂಟ್ನೊಂದಿಗೆ ನಿಗದಿಪಡಿಸಬಹುದಾದ ಒಂದು ಮೊತ್ತ 40,300 ಮತ್ತು ಇನ್ಕ್ರಿಮೆಂಟ್ ಆದಮೇಲೆ 41,300 ರೂಪಾಯಿ ಆಗಿರುತ್ತೆ. ಮತ್ತು 1/1/2024ರಂತೆ 42,300 ರೂಪಾಯಿ ಆಗಿರುತ್ತೆ. 11.5% ನಿಮಗೆ ಸಿಗಬಹುದಾದ ಒಂದು ಮೊತ್ತ 4,865 ರೂಪಾಯಿ. HRA 3,173 ರೂಪಾಯಿ. ಗ್ರಾಸ್ ಸ್ಯಾಲರಿ ಆಗಿರೋದು 50,337 ರೂಪಾಯಿ. ಆಮೇಲೆ 25,800 ರೂಪಾಯಿ ಆಗಿರುತ್ತೆ. 26,400 ರೂಪಾಯಿಗೂ ಕೂಡ ಇಲ್ಲಿ ಮಾಹಿತಿ ಇರುತ್ತೆ. ಇಲ್ಲಿ 7,260 ರೂಪಾಯಿ ನಿಮಗೆ ಫಿಟ್ಮೆಂಟ್ 27.5%ಗೆ ನಿಗದಿಪಡಿಸಿದ ನಂತರ ಸಿಗುವಂಥ ಮೊತ್ತ ಮತ್ತು 31% ತುಟ್ಟಿ ಭತ್ಯೆಗೆ 8,184 ರೂಪಾಯಿ. ಎಲಿಜಿಬಲ್ ಅಮೌಂಟ್ ಆಗೋದು 41,844 ರೂಪಾಯಿ. ಇಲ್ಲಿ ರೌಂಡ್ ಅಪ್ ಮಾಡಿ ಒಂದು ನಿಗದಿಪಡಿಸುವಂಥ ಫಿಟ್ಮೆಂಟಿನ ಒಂದು ಮೂಲ ವೇತನ 42,300 ರೂಪಾಯಿ. ಇನ್ಕ್ರಿಮೆಂಟ್ 2023 ಸಾಲಿನಂತೆ 43,300 ರೂಪಾಯಿ ಆಗಿರುತ್ತೆ. ಆಮೇಲೆ 1/7/2024ರಂತೆ 44,425 ರೂಪಾಯಿ ಒಂದು ಮೊತ್ತ ಆಗಿರುತ್ತೆ. ಇಲ್ಲಿ 11.5%ಗೆ ಅಂದರೆ 42.5% ಸದ್ಯದ ತುಟ್ಟಿ ಭತ್ಯೆ ಮತ್ತು ಹಿಂದಿನ ತುಟ್ಟಿ ಭತ್ಯೆ 31% ಮೈನಸ್ ಮಾಡಿದಾಗ 5,109 ರೂಪಾಯಿ ಆಗಿರುತ್ತೆ. ಮತ್ತು 7.5%ಗೆ HRA 3,332 ರೂಪಾಯಿ, 52,866 ರೂಪಾಯಿ ಒಂದು ನಿಮ್ಮ ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ಇದು ನಮ್ಮ 26,400 ರೂಪಾಯಿ ಬೇಸಿಕ್ ಇತ್ತು. ಅದೇ ರೀತಿ 27,000 ರೂಪಾಯಿ ಇದೆ. 27,650 ರೂಪಾಯಿ ಅಂದರೆ ಸದ್ಯಕ್ಕೆ ಆಯ್ಕೆ ಆಗಿರುವಂಥ ನಮ್ಮ GPSTR ಅಭ್ಯರ್ಥಿಗಳು ಮತ್ತು FDA ಅಭ್ಯರ್ಥಿಗಳ ಒಂದು ಪ್ರಾರಂಭಿಕ ಮೂಲ ವೇತನ ಸದ್ಯಕ್ಕೆ 27,650 ರೂಪಾಯಿ ಇದೆ. ಇವರಿಗೆ 27.5%ಗೆ ಫಿಟ್ಮೆಂಟ್ನೊಂದಿಗೆ ಸಿಗ್ತಾ ಇರುವಂಥ ಮೊತ್ತ 7,604 ರೂಪಾಯಿ. ಇಲ್ಲಿ 0.75 ಅದನ್ನು ರೌಂಡ್ ಅಪ್ ಮಾಡಿ 4 ರೂಪಾಯಿ ಅಂತ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೇನೆ. 8,572 ರೂಪಾಯಿ ಮತ್ತು ಇವರಿಗೆ 31%ಗೆ ಸಿಗ್ತಾ ಇರುವಂಥ ಮೊತ್ತ. ಎಲಿಜಿಬಲ್ ಅಮೌಂಟ್ ಆಗಿರೋದು 43,825 ರೂಪಾಯಿ. ಇದನ್ನು ರೌಂಡ್ ಅಪ್ ಮಾಡಿದಾಗ 44,425 ರೂಪಾಯಿ ನಿಮ್ಮ ಒಂದು ಮೂಲ ವೇತನ ಆಗಿರುತ್ತೆ. ಆಮೇಲೆ ಇಲ್ಲಿ ಇನ್ಕ್ರಿಮೆಂಟ್ ಆದಮೇಲೆ 45,550 ರೂಪಾಯಿ ಬಗ್ಗೆ ಬಂದು ನಿಲ್ಲುತ್ತೆ. ಇದನ್ನು 1/7/2024ರಂತೆ ಲೆಕ್ಕಾಚಾರ ಮಾಡಿದಾಗ 46,675 ರೂಪಾಯಿ ಆಗಿರುತ್ತೆ. ಮತ್ತು 42.5 ಮೈನಸ್ 31 ಮಾಡಿದಾಗ 11.5%ಗೆ 5,368 ರೂಪಾಯಿ ಒಂದು ನಿಮ್ಗೆ ಸಿಗ್ತಾ ಇರುವಂಥ ಮೊತ್ತ. ಮತ್ತು ಮನೆ ಬಾಡಿಗೆ ಭತ್ಯೆ 7.5% ಸಿ ವಲಯಕ್ಕೆ 3,501 ರೂಪಾಯಿ ಸಿಗುತ್ತೆ. 55,543 ರೂಪಾಯಿ ಗ್ರಾಸ್ ಸ್ಯಾಲರಿ ಆಗಿ ಸಿಗುತ್ತೆ. ಅದೇ ರೀತಿ 28,300 ರೂಪಾಯಿಯಿಂದ 45,550ಕ್ಕೆ ಬೇಸಿಕ್ ಕನ್ವರ್ಟ್ ಆಗುತ್ತೆ. ಇನ್ಕ್ರಿಮೆಂಟ್ ಆದಮೇಲೆ 46,675 ಆಗುತ್ತೆ. 47,800 ರೂಪಾಯಿ 1/7/2024ರಂತೆ ಬದಲಾವಣೆ ಆಗುವಂಥ ಮೊತ್ತ. ಮತ್ತು 11.5%ಗೆ 5,497 ರೂಪಾಯಿ. HRA 3,585. ಗ್ರಾಸ್ ಸ್ಯಾಲರಿ 56,882 ರೂಪಾಯಿ. ಕೊನೆಯದಾಗಿ 28,950 ರೂಪಾಯಿ ಸದ್ಯಕ್ಕೆ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ 7,961 ರೂಪಾಯಿ 27.5%ಗೆ ಸಿಗ್ತಾ ಇರುವಂಥ ಫಿಟ್ಮೆಂಟಿನ ಮೊತ್ತ. 31%ಗೆ ಸಿಗ್ತಾ ಇರುವಂಥ ಮೊತ್ತ 8,975 ರೂಪಾಯಿ. ಇಲ್ಲಿ ಎಲಿಜಿಬಲ್ ಅಮೌಂಟ್ ಆಗೋದು 45,885.75. ಇದನ್ನು ರೌಂಡ್ ಅಪ್ ಮಾಡಿ ಒಂದು ಮೂಲ ವೇತನವಾಗಿ ಕನ್ವರ್ಟ್ ಮಾಡೋದಾದರೆ 46,675 ರೂಪಾಯಿ. ಆಮೇಲೆ ನಿಮಗೆ 2023ರ ಪ್ರಕಾರ 1/7/2023 ಪ್ರಕಾರ ಇನ್ಕ್ರಿಮೆಂಟ್ ಆದಮೇಲೆ 47,800 ರೂಪಾಯಿ ಆಗಿರುತ್ತೆ. 1/7/2024ರಂತೆ 49,050 ರೂಪಾಯಿ ಒಂದು ಮೊತ್ತ ಆಗಿರುತ್ತೆ. 11.5%ಗೆ 5,641 ರೂಪಾಯಿ ಒಂದು ಮೊತ್ತ ಆದರೆ HRA 7.5%ಗೆ 3,679 ರೂಪಾಯಿ ಆಗುತ್ತೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಒಂದು ಗ್ರಾಸ್ ಸ್ಯಾಲರಿ 58,370 ರೂಪಾಯಿ ಆಗಿರುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂಥ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ರಾರಂಭಿಕ ಮೂಲ ವೇತನ 17,000 ರೂಪಾಯಿಯಿಂದ 28,950 ರೂಪಾಯಿ ರೇಂಜ್ನಲ್ಲಿ ಬರುವಂಥ ಎಲ್ಲ ಮೂಲ ವೇತನಕ್ಕೆ ಯಾವ ರೀತಿ ಬದಲಾವಣೆ ಆಗುತ್ತೆ, ಇನ್ಕ್ರಿಮೆಂಟ್ ಆದಮೇಲೆ ಎಷ್ಟಾಗುತ್ತೆ, ಗ್ರಾಸ್ ಸ್ಯಾಲರಿ ಎಷ್ಟಾಗಿರುತ್ತೆ, 7.5% ನಿಮಗೆ HRAಗೆ ಎಷ್ಟು ಮೊತ್ತ ಆಗುತ್ತೆ, ಎಲ್ಲ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಎಲ್ಲ ಮೂಲ ವೇತನಕ್ಕೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಇರುವಂಥ ಅಂದರೆ ಕೆಲವೊಂದು ಮೂಲ ವೇತನಕ್ಕೆ ನಾನು ಹೇಳ್ತಾ ಹೋಗಿದ್ದೀನಿ. ನಿಮ್ಮ ಮೂಲ ವೇತನಕ್ಕೆ ನಾನು ಒಂದು ವೇಳೆ ಹೇಳದೇ ಇದ್ದರೆ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಬರುವಂಥ ರೋಸ್ನಲ್ಲಿ ನೀವು
ಒಂದೊಂದಾಗಿ ನೀವು ತಿಳ್ಕೊಬಹುದು. ಇಷ್ಟ ಹೇಳ್ತಾ ವೀಕ್ಷಕರೇ, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ವಿಡಿಯೋ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.